ಫೈರಿಂಗ್ ಮಾಡಿದ ಅರಣ್ಯ ಅಧಿಕಾರಿಗಳ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕುಟುಂಬದವರು ಸಿಡಿದೆದ್ದಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದ ರಸ್ತೆ ತಡೆದು ಸ್ಥಳೀಯರು ಕಿಚ್ಚು ಹೊರಹಾಕಿದ್ದಾರೆ. ಇಂದು ಕೂಡ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಹನೂರ್ನಲ್ಲಿ ಹೈ ಡ್ರಾಮಾವೇ ನಡೀತಾ ಇದೆ. ಕಾಕಿ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ಮೂವರ ಹತ್ಯೆಗೆ ನ್ಯಾಯ ಕೊಡಿಸುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದ್ದಾರೆ. ಧರಣಿ ನಿರತರು ಪೊಲೀಸರ ನಡುವೆ ತಳ್ಳಾಟ ನೂಕಾಟವೇ ನಡೆದು ಹೋಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಫೈರಿಂಗ್ ಮಾಡಿದವರನ್ನ ಸ್ಥಳಕ್ಕೆ ಕರೆತರುವಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನಾ ನಿರತರನ್ನ ನಿಯಂತ್ರಿಸುವುದಕ್ಕೆ ಖಾಸಗಿ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅವರ ಕುಟುಂಬಸ್ಥರು, ಗ್ರಾಮಸ್ಥರು. ಹೌದು, ಬೇಟೆ ಆಡಿದ್ದಕ್ಕೆ ಹೋಗಿದ್ದೆ, ಆದ್ರೂ ಕೂಡ ಹತ್ಯೆ ಮಾಡುವಂತಹ ಅಧಿಕಾರ ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಕೈಗೋ ಕಾಲಿಗೋ ಗುಂಡು ಹೊಡಿಬೇಕಾಗಿತ್ತು, ಆದ್ರೆ ಕುತ್ತಿಗೆಗೆ ಗುಂಡೇಟನ್ನ ಹೊಡೆದು ಮೂವರನ್ನ ಹತ್ಯೆ ಮಾಡಿದ್ದಾರೆ. ಹೀಗಾಗಿ ಯಾರು ಗುಂಡು ಹೊಡೆದ್ರು ಅವರನ್ನ ಸ್ಥಳಕ್ಕೆ ಕರೆತನ್ನಿ, ಅವರ ವಿರುದ್ಧವಾಗಿ ಕ್ರಮ ಆಗಬೇಕು. ನಾವು ಮರಣೋತ್ತರ ಪರೀಕ್ಷೆ ಆಗಿರೋ ಈ ದಾಖಲೆಗೆ ಸಹಿ ಹಾಕೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ನ್ಯಾಯ ಬೇಕು, ಜೊತೆಗೆ ಪರಿಹಾರ ತತ್ಕ್ಷಣವೇ ಅಧಿಕೃತವಾಗಿ ಘೋಷಣೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಅವರ ಕುಟುಂಬಸ್ಥರು ಮತ್ತೆ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಸುಮಾರು 500 ಕುಟುಂಬ ಇರುವಂತಹ ಗ್ರಾಮ ಅದು. ಸುತ್ತಮುತ್ತ ಇರುವಂತಹ ಕಾಡು. ಆಗಾಗ ಆ ಕಾಡಿಗೆ ಹೋಗೋದು ಬರೋದು ಇದೆಲ್ಲವೂ ಕೂಡ ನಡೀತಾ ಇರುವಂತಹ ಪ್ರಕ್ರಿಯೆ. ಆದ್ರೆ ಇವರು ಬೇಟೆಗೆ ಹೋಗಿದ್ರು, ಅಲ್ಲಿ ಮಾಂಸವನ್ನ ಹಂಚ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಅವರನ್ನ ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಶರಣಾಗೋಕ್ ಹೇಳಿದ್ರು, ಆದ್ರೆ ಅವರು ಕೇಳಲಿಲ್ಲ. ಅರಣ್ಯ ಅಧಿಕಾರಿಗಳ ಮೇಲೆ ಅಟ್ಯಾಕ್ಗೆ ಮುಂದಾದ್ರು. ಹಾಗಾಗಿ ನಾವು ಶೂಟೌಟ್ ಮಾಡಲೇಬೇಕಾಯಿತು ಅಂತ ಹೇಳಿ ಈಗ ಸರ್ಕಾರದ ವತಿಯಿಂದ ಹೇಳ್ತಾ ಇದ್ದಾರೆ. ಆದ್ರೆ ಹತ್ಯೆ ಮಾಡುವಂತಹ ಹಕ್ಕು ಅವ್ರಿಗೆ ಕೊಟ್ಟಿದ್ಯಾರು ಅಂತ ಹೇಳಿ ಗ್ರಾಮಸ್ಥರು, ಕುಟುಂಬದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ಪೊಲೀಸರು ನಿಯಂತ್ರಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಸಾಧ್ಯವಾಗ್ತಾ ಇಲ್ಲ. ಸ್ಥಳಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಬರಬೇಕು. ಶವಾಗಾರದ ಮುಂದೆ ಮೃತರ ಸಂಬಂಧಿಕರು ಪಟ್ಟು ಹಿಡಿದು ಕೂತಿದ್ದಾರೆ. ನಮ್ಮ ಸಂಬಂಧಿಗಳ ಸಾವಿಗೆ ನ್ಯಾಯ ಸಿಗಬೇಕು, ಅಲ್ಲಿವರೆಗೆ ಪೋಸ್ಟ್ ಮಾರ್ಟಂಗೆ ಅವಕಾಶ ಕೊಡಲ್ಲ. ಈ ಶವಾಗಾರದ ಮುಂದೆ ಮೃತರ ಸಂಬಂಧಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಲಗಿದ್ದವರಿಗೆ ಸಿಬ್ಬಂದಿ ಗುಂಡು ಹೊಡೆದಿದ್ದಾರೆ. ಅವರು ಹಸು ಹುಡುಕಿ ಬರಲು ಕಾಡಿಗೆ ಹೋಗಿದ್ರು. ಸುಸ್ತಾಗಿ ಕಾಡಿನಲ್ಲೇ ಮಲಗಿ ವಿಶ್ರಾಂತಿ ಪಡಿತಾ ಇದ್ರು. ಅವರನ್ನ ಹಿಡಿದು ಕಟ್ಟಾಕಿ ಗುಂಡು ಹಾರಿಸಿದ್ದಾರೆ. ತಪ್ಪಿಸಿಕೊಂಡು ಬಂದವನು ಇದನ್ನ ಹೇಳಿದ್ದಾನೆ. ಸೂಕ್ತ ಪರಿಹಾರ, ಸರ್ಕಾರಿ ಕೆಲಸದ ಭರವಸೆಯನ್ನ ಕೊಡಬೇಕು ಅನ್ನುವಂತ ಒತ್ತಾಯ ಮಾಡ್ತಾ ಇದ್ದಾರೆ. ಕುಡಿಯಲ್ಲಿ ಆಕ್ರೋಶ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ, ಸ್ಥಳಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬರಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ 4 ಜನ ಕಾಡಿಗೆ ಹೋಗಿದ್ರು. ಆ ಒಬ್ಬಾತ ಏನ್ ತಪ್ಪಿಸ್ಕೊಂಡು ಬಂದಿದ್ದಾನೆ, ಆತ ಹೇಳ್ತಾ ಇರೋ ಪ್ರಕಾರ ನಾವು ಹಸುವನ್ನ ಹುಡ್ಕೊಂಡು ಕಾಡಿಗೆ ಹೋಗಿದ್ವಿ, ಅಲ್ಲಿ ಸುಸ್ತಾಗಿ ಮಲಗಿದ್ವಿ, ಆ ಸಂದರ್ಭದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಯಿತು, ಅದರಲ್ಲಿ 3 ಹತ್ಯೆ ಆಗಿದೆ, ಅರಣ್ಯ ಅಧಿಕಾರಿಗಳು ಫೈರಿಂಗ್ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಮಗೆ ನ್ಯಾಯ ಬೇಕು, ಸೂಕ್ತ ಪರಿಹಾರದ ಜೊತೆಯಲ್ಲಿ ಸರ್ಕಾರಿ ಕೆಲಸದ ಭರವಸೆಯನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಆಗ್ತಾ ಇರುವಂತಹ ಜಟಾಪಟಿ. ಒಂದ್ ಕಡೆ ಯಾವ ಕಾರಣಕ್ಕೂ ಕೂಡ ನಾವು ಸುಮ್ಮನಿರೋದಿಲ್ಲ ಅಂತೇಳಿ ಪೊಲೀಸರ ಮೇಲೆ ಮುಗಿ ಬೀಳ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಮ್ಗೆ ಅನ್ಯಾಯ ಆಗಿದೆ, ತಪ್ಪೇ ಮಾಡಿದವರ ಮೇಲೆ ಕ್ರಮ ಆಗಿದೆ. ಕೈಗೋ ಕಾಲಿಗೋ ಗುಂಡು ಹೊಡೆದಿದ್ರೆ ಅವ್ರು ಬದುಕ್ತಾ ಇದ್ರು. ಕುತ್ತಿಗೆಗೆ, ಎದೆ ಭಾಗಕ್ಕೆ, ಸೊಂಟಕ್ಕೆ ಈ ರೀತಿ ಗುಂಡು ಹೊಡೆದಿದ್ದಾರೆ. ಅವರು ಬದುಕಲೇಬಾರ್ದು ಅನ್ನುವಂತಹ ಕಾರಣದಿಂದಾಗಿ ಫೈರಿಂಗ್ ಮಾಡಿದ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಅಲ್ಲಿನ ಜನ, ಅವರ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸ್ಥಳಕ್ಕೆ ನಾಯಕರು ಬರಬೇಕು ಅನ್ನುವಂತಹ ಆಗ್ರಹ. ನಿನ್ನೆ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಸ್ಥಳಕ್ಕೆ ಹೋಗಿದ್ರು. ಅವರು ಕೂಡ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸೂಕ್ತ ಪರಿಹಾರವನ್ನು ಕೊಡಿಸುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅಧಿಕೃತವಾಗಿ ಘೋಷಣೆ ಆಗಬೇಕು, ಸರ್ಕಾರಿ ಕೆಲಸವನ್ನ ನೀಡಬೇಕು ಅನ್ನುವಂತಹ ಒತ್ತಾಯ. ನೋಡಿ ಯಾವ ರೀತಿ ಅಲ್ಲಿ
ಗಲಾಟೆ ಗದ್ದಲ ಮಾಡಿದವರನ್ನ ಪೊಲೀಸರು ಎತ್ತೊಯ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈಗ ಪ್ರತಿಭಟನೆಗೆ ಏನ್ ನಡೀತಾ ಇದೆ ಆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದಿಲೀಪ್ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಆಸ್ಪತ್ರೆಯಿಂದ ಏನು ಅಲ್ಲಿ ಆಸ್ಪತ್ರೆ ಶವಾಗಾರ ಇದೆ ಆ ಭಾಗದಿಂದ ನಮ್ಮ ಪ್ರತಿನಿಧಿ ರಾಮ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ದಿಲೀಪ್, ಈಗ ಪ್ರತಿಭಟನೆ ನಡೆಸ್ತಾ ಇರುವಂತಹ ಸ್ಥಳದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೇರ ದೃಶ್ಯಗಳನ್ನ. ಸಾಕಷ್ಟು ಜನ ವಾಗ್ವಾದಕ್ಕಿಳಿತಾ ಇದ್ದಾರೆ. ಪೊಲೀಸರು ಬಹಳ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡೋದಾದ್ರೆ ದಿಲೀಪ್. ಮೊದಲಾಗಿ ನಿನ್ನೆ ಮಧ್ಯಾಹ್ನದಿಂದನೂ ಈ ರೀತಿಯಾದಂಥ ಪ್ರತಿಭಟನೆಗಳು ನಡೀತಾ ಇದೆ. ನಿರಂತರವಾಗಿ ರಸ್ತೆ ತಡೆದು ಕೂಡ ಪ್ರತಿಭಟನೆ ಮಾಡಿದ್ರು. ಪೊಲೀಸರು ಒಂದು ಮನವಿಯನ್ನು ಮಾಡಿಕೊಂಡ್ರು, ರಸ್ತೆಯನ್ನು ತಡಿಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ರು. ಯಾಕಂದರೆ ಇದು ಅಂತಾರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆಗಿದೆ, ಜೊತೆಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆಗಿರುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ನೀವು ಪ್ರತಿಭಟನೆಯನ್ನು ಮುಂದುವರಿಸಿ, ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಮನವಿಯನ್ನು ಮಾಡಿಕೊಂಡ್ರೆ ಆ ಒಂದು ಮನವಿಯನ್ನು ಸ್ಪಂದಿಸಲಿಲ್ಲ. ಆ ಕಾರಣದಿಂದಾಗಿ ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆಯನ್ನು ತಡೀಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಪೊಲೀಸರು ಅವ್ರಿಗೆ ಈ ಒಂದು ರಸ್ತೆಯನ್ನು ಬಿಟ್ಟು ಪಕ್ಕದಲ್ಲಿ ಪ್ರತಿಭಟನೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡ್ಕೊಳ್ತಾರೆ. ಆದರೆ ಈ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಹಲ್ಲೆ ಮಾಡುವಂಥ ಕೆಲಸಕ್ಕೆ ಹೋಗ್ತಾರೆ. ಯಾಕಂದರೆ ನಿನ್ನೆಯಿಂದನೂ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರ ಹಕ್ಕನ್ನು ಕೇಳ್ತಾ ಇದ್ದಾರೆ, ಜೊತೆಗೆ ಅವರ ನ್ಯಾಯವನ್ನು ಕೇಳ್ತಾ ಇದ್ದಾರೆ. ಅದು ಯಾವುದೂ ಕೂಡ ಎಲ್ಲವೂ ಕೂಡ ಪೊಲೀಸರು ಅವ್ರಿಗೆ ಸ್ಪಂದಿಸ್ತಾ ಇರುವಂಥದ್ದು, ಅವ್ರಿಗೆ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಬಂದೋಬಸ್ತ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏಕಾಏಕಿ ರಸ್ತೆಯನ್ನು ತಡೆದು ಜೊತೆಗೆ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಯಾರೆಲ್ಲ ಹಲ್ಲೆ ಮಾಡಿದ್ರು ಪೊಲೀಸರ ಮೇಲೆ ಅವ್ರನ್ನ ಗುರುತು ಮಾಡಿ ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಆಗಿರುವಂಥದ್ದು. ಈಗ ಸದ್ಯಕ್ಕೆ ಪ್ರತಿಭಟನೆಯನ್ನು ರಸ್ತೆ ಬದಿಯಲ್ಲಿ ನಿಂತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈಗ ದೃಶ್ಯದಲ್ಲಿ ನೋಡ್ಬೋದು, ಏನು ಮಲೆಮಹದೇಶ್ವರ ಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದೆ, ಈ ರಸ್ತೆ ಬದಿಯಲ್ಲಿ ಈಗ ಪ್ರತಿಭಟನೆ ನಡೀತಾ ಇರುವಂಥದ್ದು. ಎಲ್ಲರೂ ಒತ್ತಾಯ ಇರುವಂಥದ್ದು ನಮಗೆ ನ್ಯಾಯ ಕೊಡಬೇಕು, ಜೊತೆಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಆಗಿರುವಂಥದ್ದು. ಯಾಕಂದರೆ ಏಕಾಏಕಿ ಅವರ ಜೀವ ತೆಗೆಯುವಂಥ ಕೆಲಸವನ್ನು ಮಾಡಿದ್ರು, ಅವ್ರಿಗೆ ಶಿಕ್ಷೆ ಕೊಡ್ಬೋದಿತ್ತು. ಅವ್ರನ್ನ ನೇರವಾಗಿ ಸಿಕ್ಕಿದ ನಂತರ ಅವರು ಏನಾದರೂ ಕಳ್ಳಬೇಟೆಯನ್ನು ನಿಜವಾಗ್ಲೂ ಮಾಡಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಹಿಡಿದು ಅವರು ಕಾನೂನು ರೀತಿಯನ್ನು ಕ್ರಮ ಕೈಗೊಳ್ಬೋದಾಗಿತ್ತು. ಅಥವಾ ಅವರು ಇವ್ರ ಮೇಲೆ ಫೈರಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯಾಗಿ ಅವರ ಕಾಲ ಮೇಲಾದರೂ ಫೈರಿಂಗ್ ಮಾಡ್ಬೋದಿತ್ತು. ಆದರೆ ಏಕಾಏಕಿ ಜೀವ ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಕೊಲೆ ಮಾಡಿದಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಫೇಕ್ ಎನ್ಕೌಂಟರ್ ಆಗಿದೆ. ನಾವಿಲ್ಲಿರುವಂಥ ರೈತರು ಹಸುಗಳನ್ನು ಮೇಯಿಸಲಿಕ್ಕೆ ಮುಂದಾಗ್ತೇವೆ, ಏನು ಕಾಡಿಗೂ ಕೂಡ ಹಸುಗಳು ಹೋಗ್ತದೆ. ಇಂಥ ಸಂದರ್ಭದಲ್ಲಿ ಕಾಡು ಹೋಗಿ ಹಸುಗಳನ್ನು ಕರೆದುಕೊಂಡು ಬರ್ತೇವೆ, ಆದರೆ ಅರಣ್ಯಾಧಿಕಾರಿಗಳು ಈ ರೀತಿ ಅಂತ ನಮಗೆ ಜೀವನ ಮಾಡಲಿಕ್ಕೂ ಬಿಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಿನ್ನೆಯಿಂದನೂ ಕೂಡ ಈ ಒಂದು ಪ್ರತಿಭಟನೆ ನಡೆದಿದೆ, ಈಗಲೂ ಕೂಡ ಅದೇ ರೀತಿಯಾದಂಥ ಪ್ರತಿಭಟನೆ ಮುಂದುವರೆದಿರುವಂಥದ್ದು. ಈಗ ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆಯೂ ಕೂಡ ಮಾಡಲ್ಲ, ನಮಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನೆ ಮುಂದುವರೆದಿರುವಂಥದ್ದು. ಮಧು, ಎಸ್, ಹಾಗೆ ಸಂಪರ್ಕದಲ್ಲಿ ದಿಲೀಪ್ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಎಸ್, ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಅಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಗುಂಡೇಟಿಗೆ ಬಲಿಯಾದವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಸರ್ಕಾರ ನೀಡುತ್ತಾ? ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ನೀಡೋದಕ್ಕೆ ಚಿಂತನೆ ನಡೀತಾ ಇದೆ. ಘಟನೆ ಕುರಿತು ತನಿಖೆಗೆ ಒತ್ತಾಯಿಸ್ತಾ ಇವೆ ವಿಪಕ್ಷಗಳು. ತನಿಖೆಯ ಮಧ್ಯೆಯೇ ಪರಿಹಾರ ಘೋಷಣೆಗೆ ಚಿಂತನೆ ಕೂಡ ನಡೀತಾ ಇದೆ. ತಲಾ 5 ಲಕ್ಷ ಪರಿಹಾರ ನೀಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಶಾಖ್ಯ ಬಳಿ ಹೊಳೆದಟ್ಟಿ ಅರಣ್ಯದಲ್ಲಿ ಮೂವರ ಹತ್ಯೆ ಕೇಸ್ನಲ್ಲಿ ಅರಣ್ಯ ಅಧಿಕಾರಿಗಳ ಗುಂಡೇಟಿಗೆ ಹತ್ಯೆಯಾದಂತಹ ಮೂವರಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಕೂಡ ಯಾವ ಮಟ್ಟಕ್ಕೆ ಪ್ರತಿಭಟನೆ ಆಗ್ತಾ ಇದೆ, ಯಾವ ಮಟ್ಟಕ್ಕೆ ಪರಿಹಾರವನ್ನ ನೀಡಬೇಕು ಆ ಕುರಿತಂತೆಯೂ ಕೂಡ ಚರ್ಚೆ ಆಗ್ತಾ ಇದೆ. 2 ಮೃತದೇಹಗಳ ಪಂಚನಾಮೆಯನ್ನ ನಡೆಸುತ್ತಿದ್ದಾರೆ ಪೊಲೀಸರು. ಮೃತದೇಹದ ಪಂಚನಾಮೆಗೆ 2 ಕುಟುಂಬಗಳು ಕೂಡ ಒಪ್ಪಿಕೊಂಡಿವೆ. ಮೃತದೇಹದ ಪಂಚನಾಮೆಯನ್ನ ನಡೆಸುತ್ತಾರೆ ಅಧಿಕಾರಿಗಳು. ಮೃತದೇಹದಲ್ಲಿರುವಂತಹ ಗುಂಡು ಸೇರಿ ವೈಜ್ಞಾನಿಕವಾಗಿ ಸ್ಕ್ಯಾನಿಂಗ್ ನಡೆಸಲಾಗುತ್ತೆ. 2 ಮೃತದೇಹಗಳು ವೈಜ್ಞಾನಿಕ ಸ್ಕ್ಯಾನಿಂಗ್ ವಿಭಾಗಕ್ಕೆ ರವಾನೆಯಾಗಿದೆ. ಸ್ಕ್ಯಾನಿಂಗ್ ನಂತರ ಮತ್ತೆ ವಾಪಸ್ ಶವಾಗಾರಕ್ಕೆ ಮೃತದೇಹವನ್ನು ತರಲಾಗುತ್ತೆ. ಮರಣೋತ್ತರ ಪರೀಕ್ಷೆಗೆ ಒಪ್ಪದ ಮೃತರ ಕುಟುಂಬಗಳು, ಹೀಗಾಗಿ ಅಲ್ಲಿ ಸಹಿ ಹಾಕಬೇಕಾಗತ್ತೆ ಅವರು ದಾಖಲೆಗೆ. ಆದರೆ ಇದುವರೆಗೂ ಕೂಡ ಕುಟುಂಬಸ್ಥರು ಒಪ್ಕೊಳ್ತಾ ಇಲ್ಲ. ಈಗ ಸದ್ಯ 2 ಮೃತದೇಹಗಳನ್ನ ಸ್ಕ್ಯಾನಿಂಗ್ಗೆ ಕಳಿಸಲಾಗ್ತಾ ಇದೆ. ವೈಜ್ಞಾನಿಕವಾಗಿ
ಸ್ಕ್ಯಾನಿಂಗ್ ಅನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಮತ್ತೆ ಶವಾಗಾರಕ್ಕೆ ತರ್ತಾರೆ. ಸದ್ಯ ಅಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ರಾಮ್ ಆಸ್ಪತ್ರೆ ಮುಂಭಾಗದಿಂದ ಜಾಯ್ನ್ ಆಗಿದ್ದಾರೆ. ರಾಮ್, ನಾವು ಗಮನಿಸ್ತಾ ಇರೋ ಹಾಗೆ ಈಗ ಮೃತರ ಕುಟುಂಬಸ್ಥರು ಒಪ್ಕೊಳ್ತಾ ಇಲ್ಲ ಮೃತದೇಹವನ್ನ ಪರೀಕ್ಷೆ ಮಾಡೋದಕ್ಕೆ. ಯಾಕಂದ್ರೆ ನಮಗೆ ನ್ಯಾಯ ಬೇಕು, ಈ ಹತ್ಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ಇಲ್ಲಿ ಬರಬೇಕು, ಮಾತನಾಡಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಯಾವುದೇ ರೀತಿ ಇದೆ? ವೈಜ್ಞಾನಿಕವಾಗಿ ಸ್ಕ್ಯಾನಿಂಗ್ಗೆ ಕಳಿಸಲಾಗಿದೆಯಾ, ಹೇಗೆ ರಾಮ್? ಮಧುನಾಗರಾಜ್ ಏನು ಅರಣ್ಯ ಇಲಾಖೆಯ ಗುಂಡೇಟಿಗೆ 3 ಸಾವನ್ನಪ್ಪಿದ್ರು. ಈ ಒಂದು ಪ್ರಕರಣದಲ್ಲಿ ಈಗಲೂ ಸಹ ಮರಣೋತ್ತರ ಪರೀಕ್ಷೆ ಆಗಿಲ್ಲ. ನಾನೀಗ ಮೈಸೂರಿನ KR ಆಸ್ಪತ್ರೆಯ ಶವಾಗಾರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಕುಟುಂಬಸ್ಥರು ಸಾಕಷ್ಟು ಸಂಖ್ಯೆಯಲ್ಲಿ ಶವಾಗಾರದ ಬಳಿ ಜಮಾಯಿಸಿದ್ದಾರೆ. ನಿನ್ನೆ ರಾತ್ರಿ ಅವರೆಲ್ಲರೂ ಬಂದು ಆ ಮೃತದೇಹಗಳನ್ನು ನಾವು ನೋಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು. ಆದರೆ ಏನು ಮರಣೋತ್ತರ ಪರೀಕ್ಷೆಗೆ ಒಪ್ಪಿಗೆಯನ್ನು ನೀಡಿ ಸಹಿ ಹಾಕಿದ ನಂತರವೇ ನಾವು ಅವಕಾಶವನ್ನು ಕೊಡ್ತೇವೆ, ಅಲ್ಲಿ ತನಕ ಕೊಡೋದಿಲ್ಲ ಅಂತ ಹೇಳಿದ್ರು. ಈ ಬಗ್ಗೆ TV9 ಸಹ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿ ಪ್ರಸಾರವಾದ ನಂತರ ಮೃತದೇಹಗಳನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆದರೆ ಈಗಲೂ ಸಹ ಮರಣೋತ್ತರ ಪರೀಕ್ಷೆಗೆ ಯಾವುದೇ ಅಂತ ಸಹಿಯನ್ನ ಕುಟುಂಬಸ್ಥರು ಆಗ್ತಾ ಇಲ್ಲ. ಇದರ ಜೊತೆಗೆ ಏನು 3 ಮೃತಪಟ್ಟಿದ್ದಾರೆ, 2 ಕುಟುಂಬಸ್ಥರು ಮಾತ್ರ ಸ್ಥಳಕ್ಕೆ ಬಂದಿರುವಂತದ್ದು. ಮತ್ತೊಬ್ಬರ ಮೃತದೇಹವನ್ನು ನೋಡ್ಲಿಕ್ಕೂ ಸಹ ಅವರ ಕುಟುಂಬದವರು ಬಂದಿಲ್ಲ. ಹೀಗಾಗಿ ಇದು ಸಾಕಷ್ಟು ಒಂದು ಕಷ್ಟ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಈಗ ಮೃತದೇಹವನ್ನ ವೈಜ್ಞಾನಿಕವಾಗಿ ಪಂಚನಾಮೆ ಮಾಡಲಿಕ್ಕೆ ಕುಟುಂಬಸ್ಥರು ಒಪ್ಕೊಂಡಿದ್ದಾರೆ. ಸಾಕಷ್ಟು ಅರಸಾಹಸ ಮಾಡಿದ ನಂತರ ತಹಸೀಲ್ದಾರ್ ಅವರು ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2 ಮೃತದೇಹಗಳನ್ನ ಇದೀಗ ಮೈಸೂರಿನ ಶವಾಗಾರದಿಂದ KR ಆಸ್ಪತ್ರೆಯ ವೈಜ್ಞಾನಿಕವಾಗಿ ಸ್ಕ್ಯಾನಿಂಗ್ ಮಾಡುವಂತಹ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲಾಗ್ತದೆ. ಪ್ರಮುಖವಾಗಿ ಅಲ್ಲಿ ಏನು ಮೃತದೇಹದ ಒಳಭಾಗದಲ್ಲಿ ಗುಂಡುಗಳು ಇದಾವ, ಯಾವ ಗುಂಡಿದೆ, ಯಾವ ಮಾದರಿಯಲ್ಲಿದೆ, ಮತ್ತೆ ಗಾಯದ ಗುರುತುಗಳು ಯಾವ ರೀತಿ ಇದೆ, ಇವೆಲ್ಲವನ್ನು ಸಹ ವೈಜ್ಞಾನಿಕವಾಗಿ ಪರಿಶೀಲಿಸುವಂತಹ ಕೆಲಸ ಆಗ್ತದೆ. ಈ ಪಂಚನಾಮೆಗಷ್ಟೇ ಇದೀಗ ಕುಟುಂಬಸ್ಥರು ಒಪ್ಕೊಂಡಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈಗಾಗಲೇ ಆಂಬ್ಯುಲೆನ್ಸ್ ಸಹ ಸಿದ್ಧವಾಗಿದೆ. 2 ಮೃತದೇಹಗಳನ್ನು KR ಆಸ್ಪತ್ರೆಯ ವೈಜ್ಞಾನಿಕ ಸ್ಕ್ಯಾನಿಂಗ್ ಸೆಂಟರ್ಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಸಂಪೂರ್ಣವಾದಂತಹ ಮೃತದೇಹದ ಮಹಜರಾಗ್ತದೆ. ಮಹಜರಿನ ನಂತರ 2 ಮೃತದೇಹಗಳನ್ನು ವಾಪಸ್ಸು ಇಲ್ಲಿಗೆ ತೆಗೆದುಕೊಂಡು ಬರ್ತಾರೆ. ಆದರೆ ಮಧುನಾಗರಾಜ್ ಗಮನಿಸಬೇಕಾದಂಥದ್ದು, ಮರಣೋತ್ತರ ಪರೀಕ್ಷೆಗೆ ಅವರ ಕುಟುಂಬಸ್ಥರ ಅಂದರೆ ನೇರವಾಗಿ ರಕ್ತ ಸಂಬಂಧಿಗಳ ಸಹಿ ಹಾಕದ ಹೊರತು ಇಲ್ಲಿ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಮರಣೋತ್ತರ ಪರೀಕ್ಷೆಗೆ ನಾವು ಅನುಮತಿಯನ್ನು ಕೊಡೋದಿಲ್ಲ. ಯಾಕಂದರೆ ನಮಗೆ ಈಗಾಗಲೇ ನಾವೇನು ಬೇಡಿಕೆಯನ್ನು ಇಟ್ಟಿದ್ದೇವೆ, ಸಾಕಷ್ಟು ಅಂದರೆ ಯಾರು ಶೂಟೌಟನ್ನು ಮಾಡಿದರೆ ಅವರ ಹೆಸರನ್ನು ಬಹಿರಂಗಪಡಿಸಬೇಕು, ಅವರೆಲ್ಲರನ್ನು ಸಹ ಏನು FIR ದಾಖಲಾಗಿ ಅವರ ಹೆಸರು ನಮೂದಿಸಿಲ್ಲ, ಅವರ ಹೆಸರನ್ನು ನಮೂದಿಸಬೇಕು, ಅವರನ್ನು ಬಂಧಿಸಬೇಕು. ಇದರ ಜೊತೆಗೆ ಮೃತ ಕುಟುಂಬಸ್ಥರ ಒಂದು ಕುಟುಂಬಕ್ಕೆ ಏನಿದೆ ಸೂಕ್ತ ಪರಿಹಾರವನ್ನು ನೀಡಬೇಕು. ಎಲ್ಲ ಒತ್ತಾಯಗಳು ಈಡೇರುವವರೆಗೂ ಸಹ ನಾವು ಯಾವುದೇ ಕಾರಣಕ್ಕೂ ಮರಣೋತ್ತರ ಪರೀಕ್ಷೆಗೆ ಅವಕಾಶ ಸಿಗೋದಿಲ್ಲ, ಮತ್ತು ಮೃತದೇಹಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ ಅಂತೇಳಿ ಇದೀಗ ಬಂದ ಲಭ್ಯವಾದಂಥ ಮಾಹಿತಿಯ ಪ್ರಕಾರ 3 ಅಂದರೆ ಕುಟುಂಬಸ್ಥರು ಸಹ ಇಲ್ಲಿಗೆ ಬಂದಿದ್ದಾರೆ. ಪಂಚನಾಮೆಗೆ 3 ಮೃತದೇಹಗಳ ವೈಜ್ಞಾನಿಕವಾದಂತಹ ಪಂಚನಾಮೆಗೆ ಅನುಮತಿಯನ್ನು ನೀಡಿದ್ದಾರೆ. ಆದರೆ ಮರಣೋತ್ತರ ಪರೀಕ್ಷೆಗೆ ಇದುವರೆಗೂ ಅನುಮತಿಯನ್ನು ನೀಡಿಲ್ಲ. ಪರಿಹಾರದ ಹಣ ಘೋಷಣೆ ನಂತರ ಮತ್ತು ಕ್ರಮದ ನಿರ್ಧಾರದ ನಂತರವಷ್ಟೇ ಮರಣೋತ್ತರ ಪರೀಕ್ಷೆಗೆ ಅವಕಾಶವನ್ನು ನೀಡುವಂತಾಗ್ತದೆ. ಮಧು ನಾಗರಾಜ್. ಓಕೆ ರಾಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.